ನಮಸ್ಕಾರ ಸರ್. ನಾವು ಆಶೀರ್ವಾದ ಟೆರಸ್ನಿಂದ ತಾಲೂಕು ಮೂಡಲಗಿ ಜಿಲ್ಲಾ ಬೆಳಗಾವಿ ಮೂಡ್ಲಿ ಗ್ರಾಮದಲ್ಲಿ ಇದು ಒಡರಟ್ಟಿ ಗ್ರಾಮದಲ್ಲಿ ಲಕ್ಷ್ಮಣ್ ಪಾರ್ಶೆ ಅವ್ರ ಹೊಲದಲ್ಲಿ ಒಂದು ಮೈಕ್ರೋಬಾಕ್ಸ್ ಕಂಪ್ನಿ ವತಿಯಿಂದ ಅರಿಸಿ ಯಾವ ಥರ ಬೆಳೆದೈತಿ ಹೆಂಗಿಲ್ಲ ನೋಡಕ್ಕೆ ಬಂದು ಅವ್ರು ರೈತರಿಗೆ ಯಾವ ಥರ ಮಾಡ್ಯಾರು, ನಾವು ಕೊಟ್ಟಂದು ಔಷಧ ಯಾವ ಥರ ಬಿಟ್ಟಾರು, ಹೆಂಗೆ ಇಳುವರಿ ಬಿದ್ದೈತಿ, ಯಾವ ಟೈಪ್ ಎಷ್ಟು ಮರಿ ಬಿಡ್ದಾವೆ ಅವ್ರು ಬಾಯಿಲೇನ ಕೇಳಿದ್ರಿ. ಸರ್ ಹೆಸರೇನು ರೀ? ಸರ್ ಲಕ್ಷ್ಮಣ್ ಪಾರ್ಶೆ ಸರ್. ಲಕ್ಷ್ಮಣ್ ಪಾರ್ಶೆ ಹಚ್ಚಾಕೈತಿ ಎರಡು ಸರ್ ಸರ್ 4 ವರ್ಷ ಸರ್. 4 ವರ್ಷ ಸರ್. ನೀವು ಯಾವ ತಿಂಗಳಿಗೆ ಹಚ್ತೀರಿ ಸರ್ ಇವನು ರೀ? ಸರ್ ಮೇ ತಿಂಗಳಿಗೆ ಹಚ್ತಾರೆ. ಮೇ ತಿಂಗಳಿಗೆ ಹಚ್ತೀರಿ ಸರ್. ಗೊಬ್ಬರ ಏನೇನು ಹಾಕಿರಿ ಸರ್? ಗೊಬ್ಬರ ಸರ್ ನೀವು ಕೊಟ್ಟಿದ್ದಷ್ಟು ಹೆಂಡಿ ಗೊಬ್ಬರ ಅಷ್ಟು. ಹೆಂಡಿ ಗೊಬ್ಬರ ರೀ 10-26 ರೀ, ಮತ್ತು ಹೊಳ್ಳಿ ಪೊಟ್ಯಾಸಿ ಯೂರಿಯಾ ಎಲ್ಲ ಮಿಕ್ಸ್ ಮಾಡಿ ಹಾಕ್ಯಾರ ರೀ. ಇವರು ಹಚ್ಚಾಕೈತಿ 4 ವರ್ಷ ಆತ್ರಿ. ಎಕರೆಕ್ಕಿಲ್ಲಂದ್ರೆ ಒಂದು 40-45 ಕ್ವಿಂಟಲ್ ಬೆಳಿತಾರೆ ರೀ. ಮತ್ತು ಈಗ ನೋಡ್ಬೋದು ಸರ್ ಯಾವ ಥರ ಗಡ್ಡಿ ಐತ್ರಿ. ಇಲ್ಲಿ ಜೂ ಮಾಡಿ ಸಾಹೇಬ್ರಿ ಇದಕ್ಕಂತ ನೀವು ಬಂಡೆನವ್ರು ಕಾಕ ಅಂತ ಹೇಳ್ರಿ. ಇವ್ ಬಲಗೈ ಬಂಟ್ರಿ, ಅವ ಹಜ್ಜದವ್ ಮುತ್ಯಾರಿ, ಇವು ಬೆಳೆಸಿನವ್ ರೈತ್ರಿ. ಅಲ್ಲಿ ಕೂತಂತ ಹೊಲದ ಮಾಲಕ್ ನೋಡ್ರಿ ನಾವು ಅದಕ್ಕಾಗಿ ರೀ. ಯಾಕಂದ್ರೆ ರೈತರಿಗೆ ಚಲೋ ಹೇಳೋದಂದ್ರೆ ಯಾಕಂದ್ರೆ ಖರ್ಚು ಮಾಡೋದು ಮಾಡ್ತಿರ್ತೀರಿ. ಚಲೋತಾಗಿ ಬಿಟ್ಟಂತ ಔಷಧ ಸರಿಯಾಗಿ ಪ್ರಮಾಣ ಬಿಡ್ಬೇಕು ರೀ. ಯಾಕಂದ್ರೆ ಇಳುವರಿ ಬಂದ್ರೆ ರೈತರಿಗೆ ರೊಕ್ಕ ಇರ್ತೈತಿ, ನಮ್ಗೆ ಔಷಧ ತುಂಬಾಕ ರೊಕ್ಕ ಇರ್ತೈತಿ ರೀ. ಯಾಕಂದ್ರೆ ಪೊಟಂದ ಔಷಧಗಳು ಸರಿಯಾಗಿ ಟ್ರೀಟ್ಮೆಂಟ್ ಡ್ರೆಂಚಿ ಅದು ಮಾಡೋದು. ಯಾಕೆ ಹಾಳಾಗಿ ಕೊಡ್ರೋಗ ಬಂದ ಎಷ್ಟೋ ಹಾಳಾಗಿ ಹೋಗ್ಯಾವ ರೀ. ನಮ್ಮಲ್ಲಿ ಮೈಕ್ರೋಬಾಕ್ಸು ಮತ್ತು ಕೆಲವೊಂದು ಪ್ರಾಡಕ್ಟ್ ಕೊಟ್ಟು ಕೊಟ್ಟಿವಿ ರೀ. ಪಾರ್ಶೆ ಅವ್ರಿಗೆ ಎಷ್ಟು ಚೆನ್ನಾಗಿದೆ. ನಮ್ಮ ಕಂಪ್ನಿ ಧನ್ಯವಾದಗಳು.